ಶ್ರೀಮಾತ್ರೇ ನಮಃ. ಪ್ಯೂರ್ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ರುಚಿಕರವಾದ ಅವಲಕ್ಕಿ ಮಾಡುವ ವಿಧಾನ ತೋರಿಸುತ್ತಿದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಯನ್ನು ಹೇಳುತ್ತೇನೆ ನೋಡಿ. ಅವಲಕ್ಕಿ 2 ರಿಂದ 3 ಬಾರಿ ತೊಳೆದಿಟ್ಟುಕೊಳ್ಳಬೇಕು. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ಆವಾಗ ಅರ್ಥವಾಗುತ್ತದೆ ನೋಡಿ ವೀಕ್ಷಕರೇ. ಟೊಮೆಟೊ, ಈರುಳ್ಳಿ, ಹಸಿ ಕೊಬ್ಬರಿ, ಹಸಿಮೆಣಸಿನಕಾಯಿ, ಕರಿಬೇವು ನೋಡಿ. ಈಗ ಹುರಿಗಡ್ಡಲೆ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಅರಿಶಿನ, ಶೇಂಗಾ ಬೀಜ, ಉಪ್ಪು ಇಷ್ಟು ಬೇಕಾಗುತ್ತದೆ ನೋಡಿ. ಈಗ ಹಸಿ ಕೊಬ್ಬರಿ ಮತ್ತು ಚಕ್ಕೆ, ಲವಂಗ ಮಿಕ್ಸಿ ಮಾಡಿಕೊಳ್ಳಬೇಕು ಪೌಡರ್. ಹುರಿಗಡ್ಡಲೆ ಮತ್ತು ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಪುಡಿ ಮಾಡಿಕೊಳ್ಳಬೇಕು. ಹುರಿಗಡ್ಲೆ ಪುಡಿಯನ್ನು, ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ. ಮಾಡುವ ವಿಧಾನ ಹಾಕುತ್ತಿದ್ದೇನೆ. ಕುಕ್ಕಿಂಗ್ ಆಯಿಲು ನೋಡಿ. ಅಡಿಗೆ ಎಣ್ಣೆ ಹಾಕಿದ ನಂತರ ಸಾಸಿವೆ, ಜೀರಿಗೆ ಹಾಕಿಕೊಳ್ಳಬೇಕು. ಕರಿಬೇವು, ಶೇಂಗಾ, ಶೇಂಗಾ, ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ, ಸ್ವಲ್ಪ ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು, ಈ ರೀತಿಯಾಗಿ ಫ್ರೈ ಆದ್ರೆ ಸಾಕು. ಟೊಮೆಟೊ, ಎರಡರಿಂದ 3, ದೊಡ್ಡದಾದ್ರೆ 1, ಚಿಕ್ಕದಾದ್ರೆ 2ರಿಂದ 3. ಉಪ್ಪು ಹಾಕುತ್ತಿದ್ದೇನೆ. ನೋಡಿಬಿಟ್ಟು ಉಪ್ಪು ಹಾಕಿ ಟೇಸ್ಟಿಗೆ ತಕ್ಕಂತೆ. ಹಚ್ಚಿ ಕೊಬ್ಬರಿ, ಏಲಕ್ಕಿ, ಚಕ್ಕೆ ಮಿಕ್ಸ್ ಆಗಿರೋದು ಪುಡಿ ಹಾಕುತ್ತಿದ್ದೇನೆ. ಕಾಯಿ ತುರಿ ಅಂತಾನು ಹೇಳುತ್ತಾರೆ ನೋಡಿ. ನೋಡಿ ತೊಳೆದಿಟ್ಟಿರುವಂತಹ ಅವಲಕ್ಕಿ ನೋಡಿ. ಹೇಳಿದನಲ್ಲ, ಹುರಿಗಡ್ಡಲೆ, ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡಿರಬೇಕು. ಇದನ್ನು ಈ ರೀತಿ ಕಲಸಿಕೊಳ್ಳಬೇಕು.
ಕೊತ್ತಂಬರಿ ಸೊಪ್ಪು, ನೋಡಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಆಗಬೇಕು ಚೆನ್ನಾಗಿ. ನಾನು ಇಬ್ಬರಿಗೆ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಹುರಿಗಡ್ಡೆಲೆ ಪುಡಿ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇವಲ್ಲ ಅವಲಕ್ಕಿ, ನೋಡಿ ಇವಾಗ ಹಾಕಿ ಕಲಸಿಕೊಳ್ಳೋಣ. ರುಚಿಕರವಾದ ಆರೋಗ್ಯಕರವಾದಂತ ಅಡಿಗೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಫುಲ್ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ ಈ ರೀತಿಯಾಗಿ ಫುಲ್ಲು ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ವೀಕ್ಷಕರೇ. ರುಚಿಕರವಾದ ಟೇಸ್ಟಿ ಅವಲಕ್ಕಿ, ಆರೋಗ್ಯಕರವಾದಂಥ ಅವಲಕ್ಕಿ 8 ನಿಮಿಷದಿಂದ 10 ನಿಮಿಷದೊಳಗೆ ಮಾಡಿಕೊಳ್ಳಬಹುದು. ಅವಲಕ್ಕಿ ರೆಡಿ ವೀಕ್ಷಕರೇ. 1 ನಿಮಿಷ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡರೆ ಸಾಕು. ಹಾಯ್ ವೀಕ್ಷಕರೇ, ಶ್ರೀಮಾತ್ರೆ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್.